ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಬಿಗ್ ಇಂಪ್ಯಾಕ್ಟ್ಗೆ ಸ್ವಾಗತ. ಎರಡು ಸುದ್ದಿಗಳನ್ನು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಒಂದು ತುಮಕೂರಿನಿಂದ. ನಂಬರ್ 1, ತುಮಕೂರಿನಲ್ಲಿ 3 ಮಹಿಳೆಯರು ಸರ್ಕಾರಿ ಆಸ್ಪತ್ರೆಯಲ್ಲಿ ಅಸುನೀಗಿದ್ದಾರೆ. ವಿಶೇಷವಾಗಿ ಶಸ್ತ್ರಚಿಕಿತ್ಸೆಗೆ ಒಳಗಾದಂಥ 3 ಮಹಿಳೆಯರು. ಯಾವ ಕಾರಣಕ್ಕಾಗಿ? ಈಗ ಅಲ್ಲಿ ದೊಡ್ಡ ಪ್ರೊಟೆಸ್ಟ್ ನಡೀತಾ ಇದೆ. ನಂಬರ್ 1. ಎರಡನೇ ಸುದ್ದಿ, ಇವತ್ತು ಮೆಟ್ರೋ ಟ್ರೈನ್ನಲ್ಲಿ ಅನ್ನದಾತ ಒಬ್ಬನನ್ನು ಒಳ್ಳೆ ಬಟ್ಟೆ ಹಾಕಿಲ್ಲ ಅಂಥೇಳಿ ಟ್ರೈನ್ ಒಳಗೆ ಬಿಟ್ಕೊಂಡಿಲ್ಲ. ಯಾರು ಬಿಟ್ಕೊಂಡಿಲ್ವೋ ಟ್ರೈನ್ ಒಳಗೆ ಅವನು ಮಧ್ಯಾಹ್ನ ತಿಂದಿದ್ದು ಅನ್ನನೇ. ಅವನು ಮಧ್ಯಾಹ್ನ ಹೋಗ್ಬಿಟ್ಟು ಏನು ಆ ಮೆಟ್ರೋದ ಅವಶೇಷಗಳಿರುತ್ತಲ್ಲ ಅದನ್ನು ತಿನ್ನಲಿಲ್ಲ ಆತ. ಅದರ ಬಗ್ಗೆ ಮಾತಾಡ್ತೀನಿ. ಮೊದಲಿಗೆ 2 ಸುದ್ದಿಗಳ ಪೈಕಿ ತುಮಕೂರಿಗೆ ಹೋಗೋಣ ಬನ್ನಿ. ಶಸ್ತ್ರಚಿಕಿತ್ಸೆಗೆ ಒಳಗಾದ 3 ಮಹಿಳೆಯರು ಸಾವು. ಏನು ಕಾರಣ? ಶಸ್ತ್ರಚಿಕಿತ್ಸೆಗೆ ಒಳಗಾದ 3 ಮಹಿಳೆಯರು ಸಾವು. 5 ದಿನಗಳಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ 3 ಸಾವಾಗಿದ್ದು ಹೇಗೆ? ನಮ್ಗೆ ಗೊತ್ತಿಲ್ಲ. ಪಾವಗಡ ತಾಲೂಕು ಸರ್ಕಾರಿ ಆಸ್ಪತ್ರೆ ವೈದ್ಯರ ಎಡವಟ್ಟ ಇದು. ಯಾಕಂದರೆ ನಾವು ವೈದ್ಯರನ್ನು ವೈದ್ಯೋ ನಾರಾಯಣೋ ಹರಿ ಅಂತ ದೇವರ ಸ್ಥಾನಕ್ಕಿಡ್ತೀವಿ. 22ನೇ ತಾರೀಕು ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ 3 ಮಹಿಳೆಯರು. ವೀರ್ಲಗುಂದಿ 3 ಮಹಿಳೆಯರು 22ನೇ ತಾರೀಕು ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾರೆ. ಬೇರೆ ಬೇರೆ ಶಸ್ತ್ರಚಿಕಿತ್ಸೆ. ಸಂತಾನಹರಣ ಅಂದರೆ ಈ ಹೆಣ್ಣುಮಕ್ಕಳೊಂದು ಆಪರೇಷನ್ ಮಾಡಿಸ್ಕೋತಾರೆ, ಮಕ್ಕಳಾಗದ ಹಾಗೆ. ಇನ್ನು ಮುಂದೆ ಮಕ್ಕಳು ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಆಪರೇಷನ್. ನಂಬರ್ 1 ಗರ್ಭಕೋಶದ ಚಿಕಿತ್ಸೆ. ನಂಬರ್ 2. ನಂಬರ್ 3 ಸಿಸೇರಿಯನ್ ಅಂತಂದರೆ ನಾರ್ಮಲ್ ಡೆಲಿವರಿ ಆಗದೇ ಇದ್ದಾಗ ಸಿಸೇರಿಯನ್ ಮಾಡಿ ವೈದ್ಯರು ಮಗುವನ್ನು ಹೊರತೆಗಿತಾರೆ. ಈ ಸಂದರ್ಭದಲ್ಲಿ 3 ಒಂದೇ ದಿನ 3 ಮಹಿಳೆಯರ ಸಾವಿಗೆ ಅವರ ನ್ಯಾಯಕ್ಕೆ ಆಗ್ರಹಿಸಿ ಅಲ್ಲೀಗ ಪ್ರತಿಭಟನೆ ಆಗ್ತಾ ಇದೆ. ಅದರ ದೃಶ್ಯಾವಳಿಗಳನ್ನು ನೋಡೋಣ ಬನ್ನಿ, ಏನಾಗ್ತಾ ಇದೆ. ಅಲ್ಲಿ ಅವರು ಸಿಜರಿಂಗ್ ಮಾಡಿದ ತಕ್ಷಣ ಬೆಡ್ ಮೇಲೆ ಮಲಗಿಸ್ತವ್ರೆ. ಮಲಗಿದ ತಕ್ಷಣ ಅವ್ರ ಇದು ರಿಸರ್ಚ್ ಹೋಗೋಕ್ಕೆ ಪೈಪ್ ಆಗಿರ್ತಾರೆ. ಪೈಪ್ ಆದ್ಮೇಲೆ ಅವರು ಅದರಲ್ಲಿ ಅಂಜಲಿ ಅನ್ನೋರು ಮೃತರಾಗಿದ್ದಾರೆ. ಮುಂದಿನ ಒಂದು ತನಿಖೆ ನಡೀತಾ ಇದೆ. ಶನಿವಾರ ಜಿಲ್ಲಾ ಮಟ್ಟದಿಂದ 7 ಶಸ್ತ್ರಚಿಕಿತ್ಸೆ ಆಗಿರುತ್ತೆ ಓಮಿದಿಗೆ ಸಂಬಂಧಪಟ್ಟಂಗೆ. ಅದು ಡಾಕ್ಟರ್ ಪೂಜಾ ಅವ್ರು ಮಾಡಿರ್ತಾರೆ. ಅದರಲ್ಲಿ 4 ಪ್ರೀವಿಯಸ್ LACS ಅಂದರೆ ಹಿಂದೆ ಮೊದಲನೇ ಹೆರಿಗೆನೋ ಸಿಜೇರಿಯನ್ ಆಗಿದ್ದರಿಂದ 2ನೇನ ಎಲೆಕ್ಟಿವ್ ಆಗಿ ಸಿಜೇರಿಯನ್ ಮಾಡಿರ್ತಾರೆ. 4 ಪೇಷಂಟ್ಗೆ 2 ಗರ್ಭಕೋಶ ಆಪರೇಷನ್, 1 ನಾರ್ಮಲ್ ಡೆಲಿವರಿ ಆಗಿತ್ತು. ಅದು 4ನೇ ದಿನ ಮಕ್ಕಳ ಸಂತಾನಹರಣ ಚಿಕಿತ್ಸೆ ಮಾಡಿರ್ತಾರೆ ಅವತ್ತು. ಸೊ ಅದರಲ್ಲಿ ನಮ್ಮ ಪ್ರತಿನಿಧಿ ಜಗದೀಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, 22ನೇ ತಾರೀಕು ಆದಂಥ ಘಟನಾವಳಿ ಇದು. ಒಂದೇ ದಿವಸ 3 ಹೆಣ್ಮಕ್ಕಳು ಸಾವಿಗೀಡಾಗ್ತಾರೆ. ಅದು ಕೂಡ ಬೇರೆ ಬೇರೆ ಶಸ್ತ್ರಚಿಕಿತ್ಸೆಗೆ ಬಂದಿರುವಂಥದ್ದು. ಯಾಕೆ? ಏನು ಎಡವಟ್ಟು? ವೈದ್ಯರ ಎಡವಟ್ಟೇ ಇದಕ್ಕೆ ಕಾರಣ ಆಗುತ್ತಾ? ಹೇಗಿದ್ದಾರೆ ವೈದ್ಯಕೀಯ ಸಿಬ್ಬಂದಿಗಳೆಲ್ಲ ಎಷ್ಟಿದ್ದಾರೆ? ಆಮೇಲೆ ಈ ಹಿಂದೆ ಕೂಡ ಇಂಥದ್ದೇನಾದರೂ ಘಟನಾವಳಿಗಳಾಗಿತ್ತಾ? ಈಗ ಇವರ ಸಾಂತ್ವನಕ್ಕೆ ಯಾರಾದರೂ ಬಂದಿದ್ದಾರಾ? ಕೇವಲ ಬಡ ಮಹಿಳೆಯರು ಅಂತ ಹೇಳಿದ ತಕ್ಷಣ ಓಕೆ ಚಲ್ತಾ ಹಿಂಗೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ, ರಿಪಬ್ಲಿಕ್ ಕನ್ನಡ ಬಡ ಹೆಣ್ಮಕ್ಕಳ ಪರವಾಗಿ ನಿಲ್ಲತ್ತೆ ಹಾಗಂತ ನಾವು ಏಕಾಏಕಿ ಡಾಕ್ಟರ್ಗಳ ಮೇಲೆ ದೂರ ಹಾಕೋದಲ್ಲ. ಒಂದು ವೇಳೆ ಡಾಕ್ಟರ್ಗಳು ತಪ್ಪು ಮಾಡಿದರೆ ಡಾಕ್ಟರ್ಗಳು ಕೂಡ ಶಿಕ್ಷೆ ಆಗಬೇಕು. ಪ್ಲೀಸ್ ಜಗದೀಶ್.
ಖಂಡಿತ ಜಯಪ್ರಕಾಶ್ ಶೆಟ್ಟಿ, ಈಗ ನಿಜಕ್ಕೂ ಈಗ ಏನು ಮೃತರ ಕುಟುಂಬಸ್ಥರಿಂದ ಅವರು ಕೂಡ ಈಗ ಆರೋಪನ ಕೂಡ ಮಾಡ್ತಾ ಇರೋದು ಅಂದ್ರೆ ಒಂದು ತಾಲೂಕು ಆಸ್ಪತ್ರೆಯ ವೈದ್ಯರ ಒಂದು ನಿರ್ಲಕ್ಷ್ಯವೇ ಈ ಒಂದು ಘಟನೆಗೆ ಕಾರಣ ಅಂತ ಕೂಡ ಈಗ ಅವರು ಕೂಡ ಈಗ ಪ್ರತಿಭಟನೆ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಘಟನೆಗೆ ಕಾರಣವನ್ನು ನೋಡಿದ್ರೆ ಈ ಒಂದು ಪಾವಗಡ ಸರ್ಕಾರಿ ಆಸ್ಪತ್ರೆ ಇದೆ, ಇದು ತುಮಕೂರು ಜಿಲ್ಲೆ ಒಂದು ಗಡಿ ಭಾಗದಲ್ಲಿ ಇರುವಂತದ್ದು. ಹಾಗಾಗಿ ಇಲ್ಲೊಂದ್ ಕಡೆ ಒಂದು ವೈದ್ಯರು ಕೂಡ ಅಲ್ಲಿ ಒಂದು ಆಸ್ಪತ್ರೆಯನ್ನು ನಿರ್ಲಕ್ಷ್ಯವನ್ನು ಕೂಡ ವಹಿಸಿದ್ದಾರೆ. ಅಂದ್ರೆ ಹಿರಿಯ ಅಧಿಕಾರಿಗಳು ಆ ಒಂದು ಆಸ್ಪತ್ರೆಗೆ ಸರಿಯಾದ ಸಮಯಕ್ಕೆ ಒಂದು ಭೇಟಿಯನ್ನು ಕೂಡ ಕೊಡಲ್ಲ ಅನ್ನೋದು ಕೂಡ ಸಾಕಷ್ಟು ಆರೋಪ ಈ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಹಲವು ಬಾರಿ ಅಲ್ಲೊಂದು ಪಾವಗಡ ತಾಲೂಕಿನ ಜನರು ಕೂಡ ಸಾಕಷ್ಟು ಬಾರಿ ಆ ಒಂದು ಆಸ್ಪತ್ರೆ ಮುಂಭಾಗ ಕೂಡ ಒಂದು ದೂರನ್ನು ಕೂಡ ಕೊಟ್ಟಿರುವಂತದ್ದು. ಅದ್ರ ಜೊತೆಗೆ ಮೊನ್ನೆ ಅಷ್ಟೇ ಏನು ಶಾಸಕರಂತ ಪಾವಗಡ ವೆಂಕಟೇಶ್ ಅವರು ಕೂಡ ಒಂದು ಆಸ್ಪತ್ರೆಗೆ ಭೇಟಿಯನ್ನು ನೀಡಿ ಆ ಒಂದು ಪರಿಶೀಲನೆ ಕೂಡ ನಡೆಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಇಷ್ಟೆಲ್ಲ ಒಂದು ಬೆಳವಣಿಗೆ ನಡುವೆ ಅಂದ್ರೆ ಈ ಒಂದು ಘಟನೆಗೆ ಕಾರಣವನ್ನು ನೋಡಿದ್ರೆ ಏನು ಒಂದೇ ದಿನ ಅಂದ್ರೆ 7 ಜನ ಮಹಿಳೆಯರು ವಿವಿಧ ಶಸ್ತ್ರಚಿಕಿತ್ಸೆಗೆ ಒಂದು ಆಸ್ಪತ್ರೆಗೆ ಕೂಡ ದಾಖಲಾಗಿದ್ದಾರೆ. ಆ ಒಂದು 7 ಜನ ಮಹಿಳೆಯರಿಗೆ ಶಸ್ತ್ರಚಿಕಿತ್ಸೆನ ಮಾಡುವಂತ ವೇಳೆ ಆ 3 ಮಹಿಳೆಯರಿಗೆ ಒಂದು ಗಂಭೀರ ಕೂಡ ಆಗಿರುವಂತದ್ದು. ಆ ಒಂದು ಏನು 3 ಮಹಿಳೆಯರನ್ನ ಅಂದ್ರೆ ಮೊದಲ ದಿನ ಅನಿತಾ ಎಂಬಾಕೆಯನ್ನು ಅವನು ಗರ್ಭಕೋಶ ಶಸ್ತ್ರಚಿಕಿತ್ಸೆ ಇರ್ಬೋದು, ಮತ್ತೆ ಹೆರಿಗೆ ಆಗಿರ್ಬೋದು, ಮತ್ತೆ ಆ ಸಂತಾನಹರಣ ಈ ಒಂದು ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಅವರಿಗೆ ಒಂದು ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಲಾಗಿತ್ತು. ಮೊದಲ ದಿನ ಅನಿತಾ ಅದೇ ಒಂದು ಸಾರ್ವಜನಿಕ ಆಸ್ಪತ್ರೆಯಲ್ಲೇ ಸಾವನ್ನಪ್ತಾರೆ. ಬಳಿಕ ಅಂಜಲಿ ಇದ್ದಾರೆ, ನಾನು ಈಗ ಏನು ಎತ್ತ ಅಂತ ಕೇಳೋದಕ್ಕಿಂತ ಹೆಚ್ಚಾಗಿ ಸಂಬಂಧಪಟ್ಟವರ ಗಮನಕ್ಕೆ ಇದನ್ನು ತರುವಂಥ ಪ್ರಯತ್ನವನ್ನು ಮಾಡ್ತೀನಿ. ದಯವಿಟ್ಟು ಡಾಕ್ಟರ್ ಪರಮೇಶ್ವರ್ ಇದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು. ಪರಮೇಶ್ವರ್ ಅವರೇ ಇದರ ಬಗ್ಗೆ ಒಂದು ಗಮನ ಹರಿಸಬೇಕು. ಯಾಕಂತಂದರೆ ನೀವು ಕೂಡ ಡಾಕ್ಟರ್ ಇದ್ದೀರಿ, ಹಾಗಂತ ನಾನು ಡಾಕ್ಟರ್ ಮೇಲೆ ಆರೋಪ ಮಾಡ್ತಾ ಇರೋದಲ್ಲ. ಯಾರನ್ನು ಸಾಯಿಸಬೇಕು ಅಂತ ಪ್ರಯತ್ನ ಪಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಂತ ಯಾರ್ಯಾರೇ ಡಾಕ್ಟರ್ ಎಡವಟ್ಟುಗಳನ್ನು ಮಾಡಿಕೊಂಡ್ರೆ ಆ ಡಾಕ್ಟರ್ ಅದಕ್ಕೆ ಸೂಕ್ತ ಅಲ್ಲದಿದ್ದರೆ ಡಾಕ್ಟ್ರಲ್ಲ ಇನ್ನು ಯಾರೇ ಆಗಿರಲಿ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಹಾಗಾಗಿ ತಿರುಪತಿಯ THO ಡಾಕ್ಟರ್ ಮಂಜುನಾಥ್ DHO, ಎನ್ ಮೂರ್ತಿ ತಹಶೀಲ್ದಾರ್, ಶುಭಾ ಕಲ್ಯಾಣ್ ಜಿಲ್ಲಾಧಿಕಾರಿಗಳು, ಡಾಕ್ಟರ್ ಪರಮೇಶ್ವರ್ ಉಸ್ತುವಾರಿ ಸಚಿವರು ಮತ್ತು ಅಲ್ಲಿಯ MLA, ಈ ಕ್ಷಣ ನೀವು ಇದರ ಬಗ್ಗೆ ಗಮನ ಹರಿಸಬೇಕು. ಈ ಕ್ಷಣ ಅಲ್ಲಿಗೆ ಹೋಗಿ ಕೇಳಬೇಕು ಅದು ಏನು ಅಂತ ಹೇಳಿ. ಬಡವರು ಪ್ರೊಟೆಸ್ಟ್ ಮಾಡಿದ ತಕ್ಷಣ ಅವರನ್ನು ಕೇಳೋರಿಲ್ಲ, ಹೇಳೋರಿಲ್ಲ, ಬಾಯಿಗೆ ಬಂದಂಗೆ ಒಂದು ಅರ್ಧ ಗಂಟೆ ಮಾತಾಡಿದ್ರು ಹೊರಟೋಗ್ಬಿಡ್ತಾರೆ. ಅಂಥದ್ದು ಬೇಕಾಗಿಲ್ಲ ನಮಗೆ. ಅಲ್ಲಿ ಬಡವರಾಗಲಿ ಮತ್ತೊಬ್ಬರಾಗಲಿ ಅವರು ಕೂಡ ಈ ಮಣ್ಣಿನ ಪ್ರಜೆಗಳು, ಈ ನಾಡಿನ ಪ್ರಜೆಗಳು. ಅವ್ರಿಗೂ ಕಾನೂನು ಅನ್ವಯವಾಗುತ್ತೆ, ಅವ್ರಿಗೂ ಸಂವಿಧಾನ ಅನ್ವಯವಾಗುತ್ತೆ, ಅವ್ರಿಗೂ ನ್ಯಾಯ ಅನ್ವಯವಾಗುತ್ತೆ. ಶ್ರೀಮಂತ ಕೂತ ತಕ್ಷಣ ಓಡಿ ಬರ್ತಿರಲ್ಲ, ಹಾಗಲ್ಲ. ಬಡವರ ಬಗ್ಗೆ ಕೇಳಬೇಕು. ನಾವು ರಿಪಬ್ಲಿಕ್ ಕನ್ನಡ ಇರೋದೇ ಇಂಥವರ ಪರವಾಗಿ ಧ್ವನಿ ಎತ್ತೋದಕ್ಕೆ. ಮತ್ತೊಮ್ಮೆ ಬ್ರೇಕಿಂಗ್ ಪಾಯಿಂಟಲ್ಲಿ ನಿಮ್ಗೆ ಕೊಡ್ತಾ ಹೋಗ್ತೀನಿ. 22ನೇ ತಾರೀಕು 7 ಮಂದಿಗೆ ಹೆರಿಗೆ ಸೇರಿದಂತೆ ವಿವಿಧ ಶಸ್ತ್ರಚಿಕಿತ್ಸೆ ಆಗಿರುತ್ತೆ. ಸಂತಾನಹರಣ ಚಿಕಿತ್ಸೆಗೆ ಒಳಗಾಗಿದ್ದ ವೀರ್ಲಗುಂದಿ ಗ್ರಾಮದ ಅನಿತಾ, 30 ವರ್ಷದ ಅನಿತಾ ಸಂತಾನಹರಣ ಚಿಕಿತ್ಸಾ ನಡೆದ ದಿನವೇ ಸಾವಿಗೀಡಾಗ್ತಾರೆ. ಅನಿತಾ ಅವರು ನಂಬರ್ 1. ಆಮೇಲೆ ರಾಜವಂತಿ ಮೂಲದ ಅಂಜಲಿ ಅವರಿಗೆ ಸಿಸೇರಿಯನ್ ಆಗಿರುತ್ತೆ, ಅವರು ಕೂಡ ಸಾವಿಗೀಡಾಗ್ತಾರೆ. ಆಮೇಲೆ ಬ್ಯಾಡನೂರಿನ 40 ವರ್ಷದ ನರಸಮ್ಮ ಅವರು ಕೂಡ. ಈಗ ತಹಶೀಲ್ದಾರ್ ಅವರಿದ್ದಾರೆ. ತಹಶೀಲ್ದಾರ್ ಸರ್ ನಮಸ್ತೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಈಗ ಇಲ್ಲಿ ಒಂದು ಪ್ರೊಟೆಸ್ಟ್ ಆಗ್ತಾ ಇದೆ. ಹಾಂ ಸರ್. 22ನೇ ತಾರೀಕು ಒಂದು 3 ಜನ ಒಂದೇ ದಿನ ತೀರ್ಕೊಂಡ್ಬಿಟ್ರು ಅಂತೇಳಿ ಸರ್, ಒಂದು ನಿಮಗೆ ಸಬ್ಮಿಷನ್ ತಿಳಿಸ್ತೀನಿ. ಒಂದು 7 to 10 days ಬ್ಯಾಕು 7 ಜನಕ್ಕೆ ಟುಬೆಕ್ಟಮಿ ಆಪರೇಷನ್ ಮಾಡಿದಂತ ಡಾಕ್ಟರ್ ಪೂಜಾ ಅಂತ. ಓಕೆ. ಒಂದು ಲೇಡಿ ವೀರ್ಲಗೊಂದಿ ಲೇಡಿ ಅವತ್ತಿನ ದಿವಸ ಆಪರೇಷನ್ ಆದ ದಿವಸನೇ ಒಂದು ಎಕ್ಸ್ಪೈರ್ ಆಗಿದೆ. ಹೌದು. ನಂತರ ಒಂದು 2 days ಆದ್ಮೇಲೆ ಇನ್ನಿಬ್ಬರನ್ನು ಸೀರಿಯಸ್ ಆದ ತಕ್ಷಣ ಅವ್ರು ಮಣಿಪಾಲ್ಗೆ ಶಿಫ್ಟ್ ಮಾಡಿದ್ದಾರೆ, ವಾಡಿವಾಲಾಕ್ಕೆ. ಕರೆಕ್ಟ್. ಅವರು ಸಹ ಒಂದು 2 days ಡಿಫರೆನ್ಸ್ ಅಲ್ಲಿ ಅವರು ಎಕ್ಸ್ಪೈರ್ ಆಗಿದ್ದಾರೆ ಸರ್. ಓಕೆ. ಇದ್ರ ಬಗ್ಗೆ ಡಿಸ್ಟಿಕ್ DHO ಮತ್ತೆ ಅವ್ರ ತಂಡ ಬಂದು ಬಯೋಕೆಮಿಸ್ಟ್ರಿಸ್ಟ್ ಅವರೆಲ್ಲ ಬಂದು ಚೆಕ್ ಮಾಡ್ಕೊಂಡು ಹೋಗಿದ್ರೆ ಏನ್ ಕಾರಣ ಅದು, ಅವ್ರಿಗೆ ಅನ್ನೋದಕ್ಕೆ ಸ್ವಾಬ್ ಅದೆಲ್ಲ ಏನೇನು ಬೇಕು ಓಟಿದ್ದು ಮತ್ತೆ ಎಲ್ಲ ಚೆಕ್ ಮಾಡಿ ಡಾಕ್ಟರ್ಸ್ ಹತ್ರ ಇದಾರೆ ಏನಿದೆ ಅಂತ ಎಲ್ಲ ಚೆಕ್ ಮಾಡ್ಕೊಂಡು ಹೋಗಿದ್ರು. ಮತ್ತೆ ಭಾನುವಾರ ದಿವಸ ರಾಜ್ಯದಿಂದ ಸೆಂಟ್ರಲ್ ಟೀಮ್ ರಾಜ್ಯದಿಂದ ಅಧಿಕಾರಿಗಳು ಬಂದಿದ್ದು ಅವರು ಸಹ ಚೆಕ್ ಮಾಡ್ಕೊಂಡೆ ಡೀಟೇಲ್ ಎಲ್ಲ ತಗೊಂಡೋಗಿದ್ದಾರೆ ಸರ್. ಏನ್ ಕಾರಣ ಸಾವಿಗೆ ಏನ್ ಕಾರಣ ಇದೆ, ಏನಕ್ಕೋಸ್ಕರ ಹಂಗಾಗಿದೆ ಅಂತ ಡೀಟೇಲ್ಸ್ ಮಾಡಿ ನಾನು 2 days ಅಲ್ಲಿ ರಿಪೋರ್ಟ್ ಬರ್ತಾ ಇದ್ರು. ಇವತ್ತು ಸಹ ಬೆಳಿಗ್ಗೆ ಪ್ರೊಟೆಸ್ಟ್ ಮಾಡಿದ್ರು, ನಾನು ಅಲ್ಲಿ ಹೋಗಿದ್ದೆ. THO ತಿರುಪತಿ ಅಂತ AMO ಕಿರಣ್ ಕುಮಾರ್ ಅಂತ ಇದ್ರು. ಅವ್ರು ಏನೆಲ್ಲ ನಡೀತು ಅದನ್ನ ಪ್ರೆಸ್ನವ್ರಿಗೆ ಮತ್ತೆ ಅಲ್ಲಿರೋ ಪ್ರತಿಭಟನಾ ನಿರತರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ತಿಳಿಸಿದ್ರು. ಈಗ ಸಹ ಎಲ್ಲ ವಿಚಾರ ಮಾಡಿದ್ವಿ. ಅದ್ರಲ್ಲಿ ಯಾರಿಂದ ಏನು ಸಮಸ್ಯೆ ಆಗಿದೆ ಅನ್ನೋದು ತನಿಖೆ ಅವರಿಂದ ರಿಪೋರ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ ಸರ್. ಅದು ಬಂದ್ಮೇಲೆ ಖಂಡಿತ ಅವ್ರಿಗೆ ಏನಿದೆಯೋ ಯಾರಿದೆಯೋ ಅದ್ರ ಬಗ್ಗೆ ಆಕ್ಷನ್ ಆಗುತ್ತೆ ಸರ್. ಥ್ಯಾಂಕ್ ಯು ಮೂರ್ತಿ ಅವರೇ, ಒಳ್ಳೆ ಅಪ್ಡೇಟ್ ಕೊಟ್ರಿ. ನಾನು ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರೋರಿಗೆ ಹೇಳುವಂಥದ್ದು, ರಿಪಬ್ಲಿಕ್ ಕನ್ನಡ ನಿಮ್ಮ ಜೊತೆ ಇರುತ್ತೆ ರೀ. ರಿಪಬ್ಲಿಕ್ ಕನ್ನಡ ನಿಮ್ಮ ಜೊತೆ ಇರುತ್ತೆ. ಹಾಗಂತ ನಾವು ಯಾರಿಗೂ ವಿರೋಧಿಗಳಲ್ಲ. ಒಂದು ವೇಳೆ ಎಡವಟ್ಟಾಗಿದ್ದರೆ ಅದು ಡಾಕ್ಟರ್ಗಳಿಗಾದರೂ ಶಿಕ್ಷೆ ಆಗಲೇಬೇಕು. ಆದರೆ ವರದಿ ಬರಲಿ, ಖಂಡಿತವಾಗ್ಲೂ ವರದಿ ಬರೋ ತನಕ ನಾವು ನಿಮ್ಮ ಜೊತೆ ಇರ್ತೀವಿ. ಪ್ರೊಟೆಸ್ಟ್ ಆಮೇಲೆ ತಹಶೀಲ್ದಾರ್ ಹೇಳಿದರು ನಿಮ್ಮ ಬಳಿ ಅವರು ಬಂದು ಮಾತನಾಡಿದ್ದಾರೆ ಅನ್ನುವಂಥದ್ದು. ತಿರುಪತಿಯ ಇದ್ದಾರೆ THO ಸರ್. ಡಾಕ್ಟರ್ ನಮಸ್ತೆ.
ನಮಸ್ತೆ. ಇದು ಏನು ಡಾಕ್ಟ್ರೆ, ಇದರ ಬಗ್ಗೆ ನಿಮ್ಮ ಅಪ್ಡೇಟ್ ಏನು? ಈಗ 22/2/24 ಒಂದು 7 ಜನಕ್ಕೆ ಒಬ್ರು ಶಸ್ತ್ರಚಿಕಿತ್ಸೆ ಮಾಡ್ತಿದ್ದಾರೆ. ಆಗಿದೆ ಒಂದೇ ದಿವಸ. ಅದರಲ್ಲಿ ಅನಿತಾ ಕೋಮ್ ಮಂಜುನಾಥ್ 30 ವರ್ಷ, ಅವ್ರಿಗೊಂದು ಒಬ್ಬರು ವಿಭಕ್ತಮಿ ಆಗಿತ್ತು. ವಿತಿನ್ 10 ಅವರ್ಸ್ ಡೆತ್ ಆಗಿದೆ. ನೆಕ್ಸ್ಟು ಅಂಜಲಿ ಕೋಮ್ ಪ್ರವೀಣ್ ಅವರು 20 ವರ್ಷದ LSCS ಆಗಿದೆ. ಮತ್ತು ಮತ್ತಮ್ಮ ಅವರು ಹಿಸ್ಟೆಕ್ಟಮಿ ಆಗಿದೆ. ಸೊ ಅವರಿಬ್ಬರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ವಾಣಿ ವಿಲಾಸಕ್ಕೆ ಆಸ್ಪತ್ರೆಗೆ ರೆಫರ್ ಮಾಡಲಾಗಿದೆ. ಓಕೆ, ಇದು ಮೇಲ್ನೋಟಕ್ಕೆ ಏನು ಅಂತ ಅನಿಸ್ತಾ ಇದೆ ನಿಮಗೆ? ಇನ್ನೂ ತನಿಖೆ ರಿಸಲ್ಟ್ ಬರಬೇಕಾಗುತ್ತೆ. ಯಾವಾಗ ಸರ್ ರಿಪೋರ್ಟ್ ಬರೋದು? ಇನ್ನು 4-5 ದಿವಸ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಏನಾದರೂ ಬೇರೆ ಪರ್ಟಿಕ್ಯುಲರ್ ಹೇಳಲಿಕ್ಕಿದೆ ತಿರುಪತಿ ಅವರೇ? ಇಲ್ಲ, ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾರೆ. ಓಕೆ, ಥ್ಯಾಂಕ್ ಯು ತಿರುಪತಿ ಅವರೇ ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಆದರೆ ಒಂದು ಆ ಮೂವರು ಯಾರು ಅನಿತಾ, ಅಂಜಲಿ ಆ್ಯಂಡ್ ನರಸಮ್ಮ, ನಿಮ್ಮ ಕುಟುಂಬಕ್ಕೆ ರಿಪಬ್ಲಿಕ್ ಕನ್ನಡ ಒಂದು ಧೈರ್ಯವನ್ನು ಕೊಡುತ್ತೆ. ಆ ವರದಿ ಬರೋದಕ್ಕೆ ಇನ್ನೂ ಒಂದು 3-4 ದಿವಸ ಬೇಕಾಗತ್ತೆ. ನಾವು ನಿಮ್ಮ ಪರವಾಗಿರ್ತೇವೆ, ಅರ್ಥ ಆಯ್ತಲ್ಲ? ನಾವು ನಿಮ್ಮ ಪರವಾಗಿರ್ತೀವಿ. ಒಂದು ವೇಳೆ ವೈದ್ಯರ ಎಡವಟ್ಟಿನಿಂದ ಅದಾಗಿದ್ದರೆ ಯಾವುದೇ ವೈದ್ಯ ಆದರೂ ಕೂಡ ಅದಕ್ಕೆ ತಕ್ಕ ಬೆಲೆಯನ್ನು ತೆರಬೇಕಾಗತ್ತೆ. ಒಂದು ಏನಪ್ಪ ಅಂತಂದರೆ ವೈದ್ಯರ ಬಗ್ಗೆ ಇರುವಂಥ ಒಂದು ಕಳಕಳಿ ಏನಪ್ಪ ಅಂತಂದರೆ, ಯಾವುದೇ ವೈದ್ಯ ಸಾಯಬೇಕು ಅಂತೇಳಿ ಮಾಡಲಾರ ಅನ್ನುವಂಥದ್ದು. ಹಾಗಂತ ಅರ್ಧಂಬರ್ಧ ಗೊತ್ತಿರೋರು ಏನಾದರೂ ಅಲ್ಲಿ ಮಾಡಿದರೆ, ಮತ್ತೊಬ್ಬರ ಎಡವಟ್ಟಿನಿಂದ ಆಗಿದ್ದರೆ, ಈ 3 ಫ್ಯಾಮಿಲಿಗಳ ಜೊತೆ ರಿಪಬ್ಲಿಕ್ ಕನ್ನಡ ಇರುತ್ತೆ. ಇದು ನಮ್ಮ ವಾಗ್ದಾನ. ನಾವು ಇಲ್ಲಿ ತನಕ ಯಾವತ್ತಾದರೂ ಯಾರಿಗೊಂದು ವಾಗ್ದಾನ ಮಾಡಿದರೆ ಅದನ್ನು ಇಲ್ಲಿ ತನಕ ಉಳಿಸ್ಕೊಂಡಿದ್ದೀವಿ. ನಾವು ನಿಮ್ಮ ಜಾತಿ ಯಾವುದು ಅಂತ ಕೇಳಲಿಲ್ಲ, ನಿಮ್ಮ ಸಮುದಾಯ ಯಾವುದು ಅಂತ ಕೇಳಲಿಲ್ಲ. ನಿಮಗೆ ಅನ್ಯಾಯ ಆಗಿದೆ, ಆ ಅನ್ಯಾಯದ ವಾಯ್ಸನ್ನು ನೀವೇನೆತ್ತಿದ್ದೀರಿ, ಅದಕ್ಕೆ ದೊಡ್ಡ ಸೌಂಡ್ ಬಾಕ್ಸ್ ಥರ ನಾವು ನಿಂತಿದ್ದೀವಿ. ಎಲ್ಲರ ಸಂಬಂಧಪಟ್ಟವರ ಗಮನಕ್ಕೆ ಅದನ್ನು ತಂದಿದ್ದೀವಿ. ಆಮೇಲೆ ಸಂಬಂಧಪಟ್ಟವರು ಕೂಡ ಏನಾದರೂ ಹೆಚ್ಚು ಕಡಿಮೆ ಆದರೆ ರಿಪಬ್ಲಿಕ್ ಕನ್ನಡವನ್ನು ನೀವು ಸಂಪರ್ಕ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.